ಮಲೆಗೂ ಕಲ್ಲಿಗೂ ಉರಿವ ತಾವಾಗ್ನಿಗೂ ಸುರಿವ ಮಳೆಗಲ್ಲಿಗೂ ರವಿಗೂ ಕಾರ್ಮೋಡಗೂ ಊಹಿಸದ ಪಾತ್ರದ ಚಿತ್ರ ಕರಬೆಸೆದ ಸ್ನೇಹ ವಿಚಿತ್ರ ಪ್ರಾಣಕ್ಕಿದು ಪ್ರಾಣ ನೀಡುವುದೋ ಬೇಡುವುದೋ ಅನಿರೀಕ್ಷಿತ ಗಾಳಿಯ ಪಾರ ಅಳಿಸುತ್ತಿದೆ ಇಬ್ಬರ ದೂರ ಇರಬಹುದೇ ಹೀಗೆ ಸದಾ ನಗು ಜೊತೆ ವೈರವು ನಡೆದಾಡೋ ದಾರಿಯು ಒಂದೇ ಹುಡುಕಾಡು ರೀತಿಯು ಬೇರೆ ಮುರಿಯುವುದೇ ಸ್ನೇಹ ಬಂದ ಒಂದೇ ಕ್ಷಣ ನಡುವಲಿ ತವಕದಿ ಭಗ ಭಗ ಉಕ್ಕಿ ಬರುವ ಪ್ರವಾಹದೋಟವಿದು ಮೊದಲೇ ತಿಳಿಸದೆ ಎದುರು ಬರುವ ತಪ್ಪದ ತಿರುವು ಇದು ಊಹಿಸದ ಪಾತ್ರದ ಚಿತ್ರ ಕರಬೆಸೆದ ಸ್ನೇಹ ವಿಚಿತ್ರ ಪ್ರಾಣಕ್ಕಿದು ಪ್ರಾಣ ನೀಡುವುದೋ ಬೇಡುವುದೋ ಬಡವಾಗ್ನಿಗೂ ಜಡಿಸೋ ದೋಸ್ತಿ ಬಲಶಾಲಿಗೂ ಬಲಶಾಲಿಗೂ ದೋಸ್ತಿ ಉರಿಗಾಳಿಗೆ ಹಿಮಗಿರಿ ನೀಡಿದ ಅಪ್ಪುಗೆ ಈ ದೋಸ್ತಿ ಒಂದು ಹಸ್ತ ರಕ್ಷಣೆ ಫಲವು ಮತ್ತೊಂದು ಮೃತ್ಯುವಿನೊಲವು ಎಡಬಲವು ತೋರೋ ಬಲ ಬಲ ಛಲಾಟವು ಒಬ್ಬರದು ದಾರುಣ ಶಸ್ತ್ರ ಒಬ್ಬರದು ಮಾರಣ ಶಾಸ್ತ್ರ ತೆರೆಸರಿದು ಹೋದರೆ ಮೊಳಗದೆ ಪ್ರಮಾದ ನಿನಾದವು ತಪ್ಪದು ಎನ್ನುವ ಸಮಯದಲ್ಲಿ ನಡೆಯುವ ಸಮರದಲ್ಲಿ ಸೋಲುವರಾರೋ ಗೆಲುವರಾರೋ ಹೇಳುವರಾರಿಲ್ಲಿ ಊಹಿಸದ ಪಾತ್ರದ ಚಿತ್ರ ಕರಬೆಸೆದ ಸ್ನೇಹ ವಿಚಿತ್ರ ಪ್ರಾಣಕ್ಕಿದು ಪ್ರಾಣ ನೀಡುವುದೋ ಬೇಡುವುದೋ
ಹೀಗೇನಾ ಗೊತ್ತೇ ಆಗದೆ ಶುರುನಾ ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ ಕ್ಲಾಸ್ ರೂಮಲ್ಲಿ ಸೈಲೆಂಟೇ ಸಿಲ್ಲಿ ವಿಷಯ ಗಲಾಟೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಗೆ ರಿಪೀಟೇ ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸೆರೆನಾ ಸ್ನೇಹನೇ ಈಗೇನಾ ಹೊಸತನ ಬೆಸೆಯುವ ಮಚಾನ ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸೋ ಸ್ಥಿತಿನ Friendship, ಈ ನಮ್ಮ friendship, ನಮಗೆಂದು ಕೊನೆಯೇ ಇರದ ಕಾಲ ಶುರು ಆಯ್ತು ಲೈಫ್ ಎಲ್ಲ ಸುತ್ತುತ್ತಿದೆ ನಿಲ್ಲದೆ ಎಂಗೇಜು ಆಗುವಾಸೆ ಇಲ್ಲ ಕನ್ಫ್ಯೂಷನ್ ಆಗೋ ಟೈಮೇ ಇಲ್ಲ ಹೇಗಂದ್ರೆ ಹಂಗೆ ಸುಮ್ಮನೆ ಹೋಗೋದೇ ನಗು ನಗು ನಗುತ್ತಿರೋ ಸಿಟ್ಟು ಬಿಟ್ಟು ಜೊತೆಗಿರೋ ಮೂರು ಹೊತ್ತು ಮೂಡಿ ಬರೋ ಒಗ್ಗಟ್ಟು ನಮ್ಮದು ತೀರ ಹಚ್ಚಿಕೊಂಡಿರೋ ಮನಸುರೆಗೊಂಡಿರೋ ಎಲ್ಲ ತಿಳಿದಂತೆ ಎಲ್ಲದಕ್ಕೂ ಸ್ಪಂದಿಸಬೇಕು ಅಂತ ರೇಗಿಸಿ ಮತ್ತು ಬಿಟ್ಟು ಕೂಗುತ್ತಾ ಒಟ್ಟಾಗಿ ಬಾಳೋದೆ ನಿರಂತರ ಸ್ನೇಹ ನಮ್ಮದೇ ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನಾ ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸರೆನಾ ಸ್ನೇಹನೇ ಈಗೇನಾ ಹೊಸತನ ಬೆಸೆಯುವ ಮಜಾನ ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸೋ ಸ್ಥಿತಿನ Friendship, ಈ ನಮ್ಮ friendship, ನಮಗೆಂದು ಕೊನೆಯೇ ಇರದ friendship. ನಮ್ಮ friendship, ಈ ನಮ್ಮ friendship, ನಮಗೆಂದು ಕೊನೆಯೇ ಇರದ Friendship, ಈ ನಮ್ಮ friendship, ನಮಗೆಂದು ಕೊನೆಯೇ ಇರದ friendship. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ
ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ವೋ 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 ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ
ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರರಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧೈರ್ಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು, ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು, ಬೆವರಿಳಿಸಿ ಗಳಿಸಿದ ಒಂದು ಕಾಸು, ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು,
ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿ ನನ್ನನ್ನೇ ನಾನಂಬುವ नायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीशाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोपूजिताय गुरुदैवताय गुरुकुलस्थायिने गुरुविक्रमाय कुय्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराधाय गुरुपुत्रपरित्रात्रे गुरुगुणगुल्पाय गन्धमत्ताय गोजयप्रदाय धीमहि ईशाय गुणप्रविष्टाय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಬಯಸುವೆ ಎಲ್ಲರಿಗೂ ಇಂದಿನ ಈ ಸಭೆಗೆ ಅಧ್ಯಕ್ಷರಾದವರಿಗೆ ಇಂದಿನ ಈ ಸಭೆಗೆ ಅಧ್ಯಕ್ಷರಾದವರಿಗೆ ನಾವು ಸ್ವಾಗತ ಸ್ವಾಗತ ಬಯಸುವೆ ಎಲ್ಲರಿಗೂ ನಾನು ಸ್ವಾಗತ ಹಾಡುವೆನು ನಾನು ಸ್ವಾಗತ ಬಯಸುವೆನು ಇಂದಿನ ಈ ಸಭೆಗೆ ಅತಿಥಿಯಾದವರಿಗೆ ಇಂದಿನ ಈ ಸಭೆಗೆ ಅತಿಥಿಯಾದವರಿಗೆ ನಾನು ಸ್ವಾಗತ ಸ್ವಾಗತ ಬಯಸುವೆ ಎಲ್ಲರಿಗೂ ನಾನು ಸ್ವಾಗತ ಹಾಡುವೆನು ನಾವು ಸ್ವಾಗತ ಬಯಸುವೆವು ಇಂದಿನ ಈ ಸಭೆಗೆ ಎಲ್ಲ ಗುರುಗಳಿಗೆ ಇಂದಿನ ಈ ಸಭೆಗೆ ಎಲ್ಲ ಗುರು ಮಾತೆಯರಿಗೆ ನಾನು ಸ್ವಾಗತ ಸುಸ್ವಾಗತ ಸ್ವಾಗತ ಬಯಸುವೆ ಎಲ್ಲರಿಗೂ ನಾನು ಸ್ವಾಗತ ಹಾಡುವೆನು ನಾನು ಸ್ವಾಗತ ಬಯಸುವೆನು ಇಂದಿನ ಈ ಸಭೆಗೆ ಸ್ನೇಹಿತೆಯರಿಗೆ ನಮ್ಮ ಸ್ವಾಗತ ಸುಸ್ವಾಗತ ನಾವು ಸುಸ್ವಾಗತ ಸ್ವಾಗತ ಬಯಸುವೆ ಎಲ್ಲರಿಗೂ ನಾನು ಸ್ವಾಗತ ಹಾಡುವೆನು ನಾನು ಸ್ವಾಗತ ಬಯಸುವೆನು ನಾವು ಸ್ವಾಗತ ಬಯಸುವೆವು. ಸ್ವಾಗತ ಗೀತೆಯ ಮೂಲಕ ಗುರುಗಳನ್ನು ಸ್ವಾಗತಿಸಿದ ನನ್ನ ಸ್ನೇಹಿತರಾದ ಮುತ್ತಪ್ಪ ನಾಳಿಗೆ ಧನ್ಯವಾದಗಳು. ಜೀವನದಲ್ಲಿ ಸಿಹಿ ಕಹಿ ನೆನಪುಗಳಿರುವಂತೆ
ಈ ಸಂತೋಷದ ಸಮಯದಲ್ಲಿ ಒಂದು ಕಹಿ ನೆನಪು. ಅದು ನಮ್ಮೊಂದಿಗೆ ಇದ್ದು ಕಲಿತು ಕಲಿಸಿ ನಲಿದು ಕಾಲ ಕಳೆದು ನಮ್ಮನ್ನು ನಗಲಿದ್ದಾರೆ. ಆ ಗುರುಗಳು ರುಮಾಂತಿರು ಮತ್ತು ನಮ್ಮ ಸ್ನೇಹಿತರು ಹಾಗೂ ಗಡಿಭಾಗದಲ್ಲಿ ಮತ್ತು ನಡುನಾಡಿನಲ್ಲಿ ದೇಶ ಸೇವೆಯಲ್ಲಿ ಮಡಿದ ಯೋಧರು. ಇವರ ಬಾಬಾ ಶಾಂತನ್ ಪರಶುರಾಮ್ ಗುಡಾಕರ್. ಸೊ ಇವರಿಗೆ ಈಗ 2 ನಿಮಿಷ ಮೌನಾಚರಣೆ ಮಾಡೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಆಚಾರ ದೇವೋಭವ ಅತಿಥಿ ದೇವೋಭವ ಎಂಬಂತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ದೇವಸ್ವರೂಪಿ ಗುರುಗಳನ್ನು ಸ್ವಾಗತಿಸುವ ಸಮಯ. ನನ್ನ ಎಲ್ಲ ಗೆಳೆಯರ ಮತ್ತು ಸಹೋದರಿಯ ಪರವಾಗಿ ಸ್ವಾಗತಿಸುವ ಸಮಯ. ಮೊದಲನೆಯದಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸರಳ ಸಜ್ಜನಿಕೆ ವ್ಯಕ್ತಿತ್ವ, ಕರ್ತವ್ಯದಲ್ಲಿ ಸಮಯ ಪ್ರಜ್ಞೆ ಮಹತ್ವ ತಿಳಿಸಿಕೊಟ್ಟವರು, ಮಹಾನ್ ವ್ಯಕ್ತಿ, ಮಾನವೀಯತೆ ನೆಲೆಗಟ್ಟಿನ ಸಾಕಾರ ಮೂರ್ತಿ, ಶಾಲೆಗಳ ಕಾರ್ಯಕ್ರಮಗಳಲ್ಲಿ ಜಗತ್ತಿನ ಮಹಾನ್ ವ್ಯಕ್ತಿಗಳ ಜೀವನದ ಆದರ್ಶಗಳನ್ನು ಎಲ್ಲರಿಗೂ ತಿಳಿಸಿಕೊಟ್ಟವರು, ಗೋಕಾಕ್ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹೆಸರನ್ನು ಉತ್ತುಂಗಕ್ಕೆ ತಂದು ನಿಲ್ಲಿಸಿದವರು, ಶಾಲೆಯ ಚಿತ್ರಣವನ್ನು ಬದಲಿಸಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದವರು, ಇತರರಿಗೂ ಮಾದರಿಯಾದವರು ಶ್ರೀ ಎಸ್.ಎನ್. ಉಪ್ಪಾರ್ ಪ್ರಾಚಾರ್ಯ ಗುರುಗಳಿಗೆ ನಮ್ಮ ಸಹಪಾಠಿಗಳಾದ ಸುಂದರಪ್ಪ ಪಾಟೀಲ್ ಹಾಗೂ ನವೀನ್ ಕರಾಡಿ ಇವರಿಂದ ಪುಷ್ಪ ಸಮರ್ಪಣೆ ಮುಖಾಂತರ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಕರೆದುಕೊಂಡು ಹೋಗುತ್ತದೆ. ಬೆಳಕು ಅಂದರೆ ಜ್ಞಾನದ ಶಕ್ತಿ. ಇಂತಹ ಬೆಳಕು ಎಂದಾಕ್ಷಣ ನಮಗೆ ನೆನಪಾಗುವುದು ದೀಪ. ದೀಪ ಬೆಳಗಿಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೆ ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. पटेल, नवीन कलाल, बसवराज सिगेळी, नंतर राजेश पवार ಇವರೆಲ್ಲ ಸೇರಿ ನಾವು ಯಾಕೆ ಒಮ್ಮೆ ಗೆಟ್ ಟುಗೆದರ್ ಮಾಡಬಾರ್ದು? ನಾವು ಕೂಡೋಣ, ಎಲ್ಲ ಗುರುಗಳು ಭೇಟಿ ಆಗೋಣ, ಗುರುಗಳ ಆಶೀರ್ವಾದ ಪಡೆಯೋಣ, ಸ್ನೇಹಿತರೆಲ್ಲ ಭೇಟಿ ಆಗೋಣ, ಸುಂದರ ಕ್ಷಣಗಳನ್ನು ಮರಳಿ ಹಂಚಿಕೊಳ್ಳೋಣ ಅಂತೇಳಿ ವಿಚಾರ ಮಾಡಿದಾಗ ಗುರುವಂದನಾ ಕಾರ್ಯಕ್ರಮ ಮಾಡೋಣ 2003 ಮತ್ತು 2004 ಬ್ಯಾಚಿನ ವಿದ್ಯಾರ್ಥಿಗಳಿಂದ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಗುರುವಂದನಾ ಕಾರ್ಯಕ್ರಮ, ಗುರುಗಳಿಗೆ ಗೌರವ, ಗುರುಗಳಿಗೆ ವಂದನೆ ಸಲ್ಲಿಸು, ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವುದು. ಯಾಕಂದ್ರೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಯಾರು ಕಾಯರು. ನಾವು ಗುರು ಸ್ಮರಣೆ ಮಾಡೋಣ ಅಂದ್ಕೊಂಡು ಈ ಕಾರ್ಯಕ್ರಮ ಮನಸ್ಸಿನಲ್ಲಿ ಯೋಚಿಸಿಕೊಂಡು ಇವತ್ತು ಕಾರ್ಯಗತಗೊಂಡಿದೆ. ಸಂಸ್ಕೃತದಾಗ ಭೂ ಅಂದರೆ ಅಂಧಕಾರ ಮತ್ತು ರು ಅಂದರೆ ಬೆಳಕು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವರೇ ಗುರು ಗುರು ಗುರು. ಇಂತಹ ಗುರುಗಳನ್ನು ಪಡೆದ ನಾವು ಧನ್ಯರು. ನಾವು ಇಂತಹ ಗುರುಗಳನ್ನು ಪಡೆದು ಧನ್ಯರು. ಅವರಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತೇವೆ. ಸರ್ 2003-2004 ಸಾಲಿನಲ್ಲಿ ನಾವು ಇಲ್ಲಿ SSLC ಮುಗಿಸಿ ಹೋಗಿದ್ದು ಸುಮಾರು 20 ವರ್ಷ ಆಯಿತು. ಮತ್ತೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ನೆಚ್ಚಿನ ಗುರುಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವುದು, ಸ್ನೇಹಿತರ ಭೇಟಿ ಮಾಡುವುದರಿಂದ ಈ ಉದ್ದೇಶ ಸಲುವಾಗಿ ನಾವು ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದು ಈ ಕಾರ್ಯಕ್ರಮ ಇವತ್ತು ಸಾಕಾರವಾಗಿದೆ. ಬಾಲ್ಯ ನಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾದ ಪುಟ. ಈ ಪುಟದಲ್ಲಿ ಬರೆದಿರುವ ಪ್ರತಿಯೊಂದು ಪ್ಯಾರಾಗ್ರಾಫ್ನಲ್ಲಿ ನಿಮ್ಮೆಲ್ಲರ ಉಲ್ಲೇಖವಿದೆ. ಬಾಲ್ಯದ ಗರಿಷ್ಠ ಸಮಯವನ್ನು ನಾವೆಲ್ಲರೂ ನಮ್ಮ ನೆಚ್ಚಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಳೆದಿದ್ದೇವೆ. ಶಾಲೆಯು ನಮ್ಮದೇ ಆದ ಒಂದು ಪುಟ್ಟ ಜಗತ್ತಾಗಿತ್ತು. ಇಲ್ಲಿ ನಾವು ಹೀರೋಗಳು ಅನ್ಕೊಂಡಿದ್ದೀವಿ. ಸ್ಟ್ರಿಕ್ಟ್ ಗುರುಗಳು ನಮ್ಗೆ ವಿಲನ್ ಆಗಿದ್ರು. ಪ್ರತಿದಿನ ರಜೆಗಾಗಿ ನಾವು ಕಾಯ್ತಿದ್ವಲ್ಲ, ಅಂತ ಸುಖ ಕೋಟಿ ಕೊಟ್ಟರು ಸಿಗುದಿಲ್ಲ. ನಾವು ಕಾಪಿ ಮಾಡಿ ಇನ್ನು ಗುರುಗಳ ಕೈಯಾಗ ಸಿಕ್ಕೋತು ಅಂತೇಳಿ ಅಂದಾಗ ಆದಂತ ಭಯ ನಮ್ಮ ಜೀವನದಾಗ ಎಂದೂ ಆಗಿಲ್ಲ. ಉತ್ತರ ಬರೆದಿದ್ದಾಗ ನಮ್ಮ ಆಜುಬಾಜು ಗೆಳೆಯರ ಕಡೆ ಸಹಾಯಕ್ಕಾಗಿ ಕಾಯುತ್ತಿರುವ ಕ್ಷಣಗಳು, ಗೆಳೆಯ ಸಹಾಯ ಮಾಡಿಲ್ಲ ಅಂದಾಗ ಆಗಿರುವ ಪೀಡೆ, ಇಷ್ಟೆಲ್ಲ ಆದ್ರೂ ಗೆಳೆತನ ಬಿಡದೆ ಎಲ್ಲರೂ ಒಂದೇ ಅನ್ನುವ ಭಾವ, ಆ ಭಾವನೆ ಇವತ್ತು ನಮ್ಮನ್ನೆಲ್ಲರನ್ನು ಇಲ್ಲಿ ಸೇರಿಸೈತಿ. ಕ್ಲಾಸ್ ಮಾನಿಟರ್ ಬೋರ್ಡ್ನಾಗ ಅಲ್ಲಿ ಹೆಸರು ಬರಿತಿದ್ವಿ. ಅವನ ಹತ್ತಿರ ಮಾಡಿದ ಆರ್ಗ್ಯುಮೆಂಟ್ಗಳು ಇರ್ತಿದ್ವು ದೋಸ್ತರ ಜೊತೆ. ಗುರುಗಳ ಅಗಲಿಕೆಯಿಂದ ಆಗಿರುವಂತ ಕಷ್ಟಗಳು, ಗುರುಗಳ ಹೊಡೆತದಿಂದ ಕಣ್ಣು ತುಂಬಿ ಉದಿರಿರುವ ಕಣ್ಣೀರಿನ ಹನಿಗಳು. ನಾವೇನಾರು ಓಡಾಟನ ಮಾಡಿದಾಗ ಗುರುಗಳು ನಮ್ಮ ಕ್ಲಾಸ್ನಿಂದ ಹೊರಗಡೆ ನಿಲ್ಲಿಸಿ, ಕೈ ಮ್ಯಾಲ ಮಾಡಿ ನಿಲ್ಲಿಸಿ, ಇಲ್ಲ
ಕೆಳಗಡೆ ಮಾಡಿ ನಿಂತ್ಕೋಪ ಅಂದಾಗ ಆಗಿರುವಂತ ಕಷ್ಟಗಳು, ಅಷ್ಟೆಲ್ಲ ಗುರುಗಳು ಯಾಕೆ ಮಾಡ್ತಿದ್ರು ಅಂದ್ರ ನಮ್ಮ ಮಕ್ಕಳು ಪಾಟೀಲ್ ಟೀಚರ್ ಯಾವಾಗಲೂ ಹೇಳ್ತಿದ್ರು ನನ್ನ ಮಕ್ಕಳು ಅವ್ರು ಒಂದು ದಿನ ಬಡ್ದಿಲ್ಲ, ಆದ್ರ ಅವ್ರ ಮನಸ್ಸಿನಿಂದ ಹೇಳೋ ಮಾತಿನಿಂದ ಎಂತ ಕಲ್ಲು ಹೃದಯ ಆದ್ರೂ ಕರಗುತ್ತಿತ್ತು. ಉಪಾರ್ ಸರ್ ಕೋಪ ತೋರಿಸ್ತಿದ್ರು, ಆ ಕೋಪದಿಂದ ಒಂದು ಉದ್ದೇಶ ಇರ್ತಿತ್ತು. ನಮ್ಮ ಶಾಲೆಯಲ್ಲಿರುವಂತ ಮಕ್ಕಳು ಯಾವತ್ತೂ ತಪ್ಪು ದಾರಿ ಹಿಡಿಬಾರ್ದು, ಹಾಳಾಗಬಾರ್ದು. ಅವ್ರ ಒಳಗಡೆ ತುಂಬಾ ಮೃದು ಸ್ವಭಾವ, ನಮ್ಮ ಮಕ್ಕಳು ಮುಂದೆ ಬರ್ಲಿ ಅನ್ನುವಂತ ಆಸೆ, ಬಟ್ ಅದನ್ನ ತೋರಿಸ್ಕೊಡ್ತಿರ್ಲಿಲ್ಲ. ಯಾಕಂದ್ರ ನಾವು ಹಾಳಾಗ್ತೀವಿ, ನಮ್ಮ ಮಕ್ಕಳು ಹಾಳಾಗಬಾರ್ದು, ಮೃದು ಸ್ವಭಾವ. ಗುರುಗಳ ನಮ್ಮ ಹಿರೇಮಠ ಸರ್ ಆಯ್ತು ಯಾರಾದ್ರೂ ನಾವು ತಪ್ಪು ಮಾಡಿದಾಗ ಬಡಿತಿದ್ರು. ನಾವು ತಪ್ಪು ಮಾಡಿದಾಗ ಬಡಿದ್ರ ನಮ್ಮ ಪಾಲಕರು ಬಂದು ಕೇಳ್ತಿದ್ರು, ಯಾರು ಅವ್ರ ಮಾಸ್ಟರ್ ಬಡ್ದರು ಮಕ್ಕಳನ್ನ ಅಂತೇಳಿ. ಅವಾಗ ಉಪಾರ್ ಸರ ನಮ್ಮ ಗುರುಗಳು ಯಾರು ಬಡ್ದಿರ್ತಾರಲ್ಲ ಅವ್ರ ಕ್ಲಾಸ್ಗೆ ಅವ್ರನ್ನ ಬರ್ಕೊಡ್ತಿರ್ಕಿಲ್ಲ ಪಾಲಕರನ್ನ. ಅಲ್ಲಿ ಅವರು ಪ್ರಿನ್ಸಿಪಾಲ್ ರೂಮ್ನಲ್ಲಿ ಕರೆಸ್ಕೊಂಡು ಕೂತ್ಕೊಂಡು, ಏನಾಗಿದೆಪ್ಪ, ನಾವು ನಿಮ್ಮ ಮಕ್ಕಳನ್ನ ಬಡಿಯೋ ಉದ್ದೇಶ ಅವ್ರ ಸುಧಾರಣೆ ಆಗಲಿ ಅಂತ ಹೇಳಿದ್ದೀವಿ. ನೀವು ನಮ್ಮ ಗುರುಗಳು ಬಡ್ದಾರಿಲ್ಲ, ಅವ್ರು ಬಡ್ದಾರ ನೀವು ತಿಳ್ಕೊಬೇಡ್ರಿ, ನಾ ಹೇಳೋಣ ಬಡ್ದಾರ, ನನ್ನ ನೀವು ಬಡ್ರಿ, ನನ್ನ ನೀವು ಬೈರಿ ಅಂದ ತಕ್ಷಣ ಆ ನಮ್ಮ ಪಾಲಕರಿಗೆ ಇಲ್ಲಿರುವಂತ ಸಿಟ್ಟ ಪಾದದ ಕೆಳಗೆ ಹೋಗಿ, ಸರ್ ತಪ್ಪಾಯ್ತ್ರಿ ನಮ್ದು ಅಂತೇಳಿ ಸರ್ ಕ್ಷಮೆ ಕೇಳಿ ಹೋಗ್ತಿದ್ರು. ಮತ್ತ ನಾವು ಸಾರಿ ಬರ್ಬೇಕಾದ್ರೆ ಟೈ, ಶೂ, ಇನ್ಶರ್ಟ್ ಇವನು ಮಾಡ್ತಿರ್ಕಿಲ್ಲ. ಅವಾಗ ಪ್ರಿನ್ಸಿಪಾಲ್ರಿಂದ ನಮ್ಗೆ ಪ್ರಶಸ್ತಿ ಸಿಗ್ತಿದ್ದು. ಬ್ರೇಕ್ ಟೈಮ್ನಾಗ ಹೊರಗಡೆ ಬಾರಿಹಣ್ಣು ಪಾಪಡಿ ತಗೊಂಡ ಕ್ಲಾಸ್ ನಡಿದ್ನಾಗ ತುಡುಗಲೇ ತಿಂತಿದ್ದು ಡೆಸ್ಕ್ ಬೇಡ ಇಟ್ಕೊಂಡು. ಪರಸ್ಪರ ಕಾಲೇಜು ಚೇಷ್ಟೆ ಮಾಡಿ ಹೊಟ್ಟೆ ನೋವು ಬರುವ ತನಕ ನಕ್ಕಿರುವಂತ ಘಟನೆಗಳು ಅದಾವ. ಇದನ್ನೆಲ್ಲ ನೋಡಿ ಪುನಃ ಹೌದಲ್ಲ ಇವು ಅವಾಗ ಮಾಡಿದ್ವಿ ಅಂತ ಒಂದು ಸಾರಿ ಕ್ಲಾಶ್ ಆಗಿ ಹೋಯ್ತು. ಈಗಿಷ್ಟು 20 ವರ್ಷದ ನಂತರ ನಮ್ಗೆ ಏನ್ ಅನಿಸ್ತಾ ಇದೆ, ಅವಾಗ ಗುರುಗಳು ಹೊಡೆಯೋದು ನಮ್ಗೆ ಏನಾಗ್ತಿತ್ತು, ಇವ್ರು ಸರ್ ಬಡಿತರು, ಚೌಲಿ ಸರ್ ಬಡಿತಿದ್ರು. ಮಗನ 3 ರೂಪಾಯಿ kg ಉಪ್ಪು ಐತಿ, ಸಮುದ್ರದಾಗ ಸಿಗುವಂತ